morning dear students, welcome back. I am your physics professor Dr. Nagaraj. So explaining second PUC physics. ಆದಷ್ಟು ಕನ್ನಡದಲ್ಲಿ ಕನ್ನಡ ಪದಗಳನ್ನು ಬಳಸಿ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಇಂಗ್ಲೀಷನ್ನು ಕೂಡ ಸೇರಿಸಿ ನಾನು ಪಾಠ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ನಿಜವಾದ ರಿಯಲ್ ಫಿಸಿಕ್ಸನ್ನು ಕಲಿಸಬೇಕು, ಫಿಸಿಕ್ಸಲ್ಲಿ ಒಂದು ಆಸಕ್ತಿ ಮೂಡಬೇಕು, ಆ ಮೂಲಕ ನಿಮ್ಮ ಮೇಯ್ನ್ ಎಕ್ಸಾಮು ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು. ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡಿಸಬೇಕು ನಿಮ್ಮ ಮೂಲಕ. ಎಸ್, ಇಟ್ ಈಸ್ ಪಾಸಿಬಲ್. ಯಾವುದು ಇಂಪಾಸಿಬಲ್ ಅಂತ ಅಂದ್ಕೋಬೇಡಿ. ಪ್ರಯತ್ನದ ಮುಂದೆ ಆಮೇಲೆ ನಮ್ಮ ಎಫರ್ಟಿನ ಮುಂದೆ ಬೇರೆ ಯಾವುದು ನಿಲ್ಲೋದಿಲ್ಲ. ಆದರೆ ನಾವು ಹಾಕೋ ಎಫರ್ಟು ಸಿನ್ಸಿಯರ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಅಪ್ಪ ಅಮ್ಮನಿಗೆ ಹಾನೆಸ್ಟ್ ಆಗಿರಿ, ನಿಮ್ಮ ಗುರುಗಳಿಗೆ ಹಾನೆಸ್ಟ್ ಆಗಿರಿ, ನೀವು ಮಾಡೋ ಕೆಲಸಗಳಿಗೆ ಹಾನೆಸ್ಟ್ ಆಗಿರಿ, ನಿಮ್ಮ ವಿದ್ಯೆಗೆ ನೀವು ಹಾನೆಸ್ಟ್ ಆಗಿರಿ. ಸೊ ವಿದ್ಯೆ ಅನ್ನೋದಿದೆಯಲ್ಲ, ಅದು ನಿಮ್ಮ ಕೈ ಬಿಡೋದಿಲ್ಲ. ನೀವೇನು ನಾಲೆಡ್ಜನ್ನು ಗೇಯ್ನ್ ಮಾಡ್ತೀರಾ, ಪಡ್ಕೋತೀರೋ, ಅದು ನಿಮ್ಮನ್ನು ಕೊನೆಯವರೆಗೂ ಕಾಪಾಡುತ್ತೆ. ಸೊ ಬನ್ನಿ ಈಗ ಮುಂದೆ ಹೋಗೋಣ. ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಕಷ್ಟು ಈ ಆಯಿಸ್ಟೆಡ್ ಎಕ್ಸ್ಪರಿಮೆಂಟಿಗೆ ಸಂಬಂಧಪಟ್ಟಂಗೆ ಅದರ ರಿಲೇಟೆಡ್ ಏನು ಬಯೋಟ್ ಸಾವರ್ಟ್ಲ, ಆಮೇಲೆ ಲೆನ್ಸ್ಲ ಅಲ್ಲ, ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಇವೆಲ್ಲ ಹೇಳಿ ಅವುಗಳ ಅಪ್ಲಿಕೇಶನ್ಸು ಕೂಡ ಹೇಳಿದ್ದೀನಿ. ಈಗ ಇನ್ನು ಮುಂದೆ ಮಾಡೋದು ಈ ಚಾಪ್ಟರ್ನ ಎರಡನೇ ಭಾಗ ಅಂತ ಟ್ರೀಟ್ ಮಾಡ್ಬೋದು. ಏನಪ್ಪ ಅಂತಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಈ ಚಾರ್ಜಸ್ ಇದೆಯಲ್ಲ, ಆಗಲೇ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಹೇಳಿದ್ದೀನಿ, ಚಾರ್ಜ್ ಅನ್ನೋದನ್ನು ನಾನು ಡಿಫೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್ ಡಿಫೈನ್ ಚಾರ್ಜ್, ವಿ ಕೆನಾಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ಚಾರ್ಜ್, ಬಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ವಾಟ್ ಇಟ್ ಡಸ್. ಅದು ಏನು ಅಂತ ಹೇಳೋಕ್ಕಾಗಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ನಾವು ಹೇಳಬಹುದು. ಈ ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಯಾವ ಥರ ಬಿಹೇವ್ ಮಾಡುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಯಾವ ಥರ ಬಿಹೇವ್ ಮಾಡುತ್ತೆ, ಇವನ್ನೆಲ್ಲ ನಾವು ಚರ್ಚೆ ಮಾಡಬಹುದು. ಆಗಲೇ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಹೇಳಿದ್ದೀನಿ, ವೆನ್ ಯು ಕೀಪ್ a charge in the external electric field, it will experience a force is equal to E into Q. ನೆನಪಿಸ್ಕೊಳ್ಳಿ, ಡೆಫಿನೇಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್ ಅಂತ ತಾನೇ ನಾವು ಡಿಫೈನ್ ಮಾಡೋದು. ಎಸ್ ಸರ್. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಎಫ್ ಬಂದ್ಬಿಡುತ್ತೆ. ಅಂದರೆ ಒಂದು ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ, ಈ ಪದನ ಅಂಡರ್ಲೈನ್ ಮಾಡಿ, ಇಟ್ಟರೆ ಅಂದರೆ ಸುಮ್ಮನೆ ತಗೊಂಡೋಗಿ ಹಿಂಗೆ ಇಟ್ಟರೆ ಸಾಕು, ಅದು ಸೊಯ್ ಅಂತ ಹೊರಟೋಗ್ಬಿಡುತ್ತೆ. ಅದು ಎಲೆಕ್ಟ್ರಿಕ್ ಫೀಲ್ಡಿಂದ ಅವೇನೂ ಅಂದರೆ ದೂರಕ್ಕೂ ಹೋಗ್ಬೋದು, ಹತ್ತಿರಕ್ಕೂ ಬರ್ಬೋದು. ಸೊ ದ ಚಾರ್ಜ್ ಮೇ ರಿಪೆಲ್, ಚಾರ್ಜ್ ಮೇ ಗೆಟ್ ಅಟ್ರಾಕ್ಟೆಡ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಚಾರ್ಜ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಫೀಲ್ಡ್. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇದೆ, ಇಲ್ಲಿ ನಾನು ಒಂದು ಪಾಸಿಟಿವ್ ಚಾರ್ಜನ್ನು ಇಡ್ತೀನಿ. ನಿಮಗೆಲ್ಲ ಗೊತ್ತು, ಪಾಸಿಟಿವ್ ಚಾರ್ಜ್ ಲೈಕ್ ಚಾರ್ಜ್ ರಿಪೆಲ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಅಂತ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಎಂಡಿಂದ ಮೈನಸ್ ಎಂಡ್ ಕಡೆಗೆ ಇದೆ. ಅಂದರೆ ಇಲ್ಲಿ ಪ್ಲಸ್ ಆಯಿತು, ಇಲ್ಲಿ ಪ್ಲಸ್ ಆಯಿತು. ನಾವು ಕಮಾಂಡ್ ಟೆಲ್ ಮಿ ವೆದರ್ ಇಟ್ ಮೂವ್ಸ್ ಟುವರ್ಡ್ಸ್ ಆರ್ ಅವೇ. ಎಸ್, ಯು ಆರ್ ಕರೆಕ್ಟ್, ಇಟ್ ಮೂವ್ಸ್ ಅವೇ. ಸೊ ಈ ಥರ ಮೂವ್ ಆಗುತ್ತೆ. ಅದೇ ಚಾರ್ಜನ್ನು ನಾವು ಮೈನಸ್ ಚಾರ್ಜ್ ಇಟ್ಟರೆ, ನೆಗೆಟಿವ್ ಚಾರ್ಜ್ ಇಟ್ಟರೆ, ಅವಾಗ ಇಟ್ ಮೂವ್ಸ್ ಲೈಕ್ ದಿಸ್. ಒಟ್ಟಾರೆ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ಇಟ್ ಈಸ್ ಕೆಪ್ಟ್. ಸುಮ್ಮನೆ ಅಲ್ಲಿ ಇಟ್ಟರೆ ಸಾಕು. ಅದೇ ಚಾರ್ಜನ್ನು ಒಂದು ಸ್ವಲ್ಪ ನಾನು ತಳ್ಳಿದರೆ, ಅಂದರೆ ಇಫ್ ದ ಚಾರ್ಜ್ ಈಸ್ ಆಲ್ರೆಡಿ ಇನ್ ಮೋಷನ್ ದೆನ್ ಆಲ್ಸೋ ಇಟ್ ಕಂಟಿನ್ಯೂಸ್ ಟು ಮೂವ್. ಆಯಿತಾ? ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋದಿದೆ, ಅದು ಸಿ ಇ ಟಿ ರಿಲೇಟೆಡು, ಆಮೇಲೆ ಬಂದಂಗೆ ಕೊಡ್ತೀನಿ. ಆಮೇಲೆ ನನ್ನ ಸಿ ಇ ಟಿ ಕ್ಲಾಸಸ್ಸಲ್ಲೂ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮಕ್ಕಳೇ, ನಿಮಗೇನು ಗೊತ್ತಿಲ್ಲ, ನನ್ನ ಸಿ ಇ ಟಿ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡಿಬಿಟ್ರೆ ಡೆಫಿನೆಟ್ಟಾಗಿ ನಿಮಗೆ ಕಾನ್ಫಿಡೆನ್ಸ್ ಇನ್ನೂ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಆಮೇಲೆ ಸಿ ಇ ಟಿ ಕ್ವಶನ್ಸನ್ನು ಸಾಕಷ್ಟು ನೀವು ಫೇಸ್ ಮಾಡ್ಬೋದು. ನಾನು ಈ ಕೋವಿಡ್ ಟೈಮಲ್ಲಿ ಆನ್ಲೈನ್ ಸಿ ಇ ಟಿ ಕ್ಲಾಸಸ್ಸನ್ನು ಕಂಟಿನ್ಯೂಸ್ ಆಗಿ 40 days ಮಾಡಿದೆ. 800 ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದರು. ಎಲ್ರದ್ದು ಒಳ್ಳೆ ಫೀಡ್ಬ್ಯಾಕ್ ಇತ್ತು. ಅವ್ರಿಗೆಲ್ಲ ಒಳ್ಳೊಳ್ಳೆ ಕಡೆ ಸೀಟ್ ಸಿಕ್ಕಿದೆ ಅಂತ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನನ್ನ 30 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು 97 ನಾನು ಟೀಚ್ ಮಾಡ್ತಾ ಇದ್ದೀನಿ. 97 ಆ್ಯಕ್ಚುಲಿ ನಾನು ಟೀಚಿಂಗ್ ಸೇರಿಕೊಂಡಿದ್ದು 92ನಲ್ಲಿ. ಪಿ ಯು ಸಿಗೆ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದು 97 ಅಲ್ಲ 96 ನಾನು ಕೋಚ್ ಮಾಡ್ತಾ ಬಂದಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಇದರಿಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಅವರ ಫೀಡ್ಬ್ಯಾಕು ಕೂಡ ಚೆನ್ನಾಗಿದೆ. ಸೊ
ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ CET ಮತ್ತು NEET ಮತ್ತು JEE ಟ್ರೈನಿಂಗ್ ಇದೆಯಲ್ಲ, ಇದಕ್ಕೆ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯ. ಯಾವ್ಯಾವ ಥರದ ಕ್ವಶನ್ಸ್ ಬಂದಿರುತ್ತೆ, 30 ವರ್ಷದ ಕ್ವಶನ್ಸನ್ನು ನಾವು ನೋಡಿದಾಗ ಒಂದು ಈ ಸತಿ ಕೊಟ್ಟಂಥ ಕ್ವಶನ್ ನೆಕ್ಸ್ಟ್ ಟೈಮ್ ಇರೋದಿಲ್ಲ, ಆದರೆ ಕಾನ್ಸೆಪ್ಟ್ ಮಾತ್ರ ಇರುತ್ತೆ. ಈ ಕಾನ್ಸೆಪ್ಟನ್ನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ. ಸೊ ನಾನು ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನನ್ನ CET ಕ್ಲಾಸಸ್ಸಲ್ಲಿ. ದಯವಿಟ್ಟು CET ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ. ಓಕೆ, ಬ್ಯಾಕ್ ಟು ದಿಸ್. ಇಲ್ಲಿ ಚಾರ್ಜ್ ರಿಪೆಲ್ ಆಗುತ್ತೆ ಅಥವಾ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದೆ. ಯಾವಾಗ? ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ. ಸರ್, ಇದೇ ಚಾರ್ಜನ್ನು ನಾನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಫೋರ್ಸ್ ಬರುತ್ತೆ. ಎಷ್ಟು ಬರುತ್ತೆ? ಈಸ್ ಇಟ್ ಸೋ ಸಿಂಪಲ್? ಈಸ್ ಇಟ್ F is equal to BQ? ನೋ, ಇಟ್ ಈಸ್ ನಾಟ್ F is equal to BQ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಈಗ ಬರಿತೀನಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಇಟ್ ಈಸ್ ನಾಟ್ ಜಸ್ಟ್ BQ ಲೈಕ್ EQ. ಇಟ್ ಈಸ್ BQ sin theta. BQ sin theta multiplied by one more quantity, that is V. ಸರ್, ಏನು ಸರ್ ಇಷ್ಟೊಂದು ಕ್ವಾಂಟಿಟಿಗಳು ಬಂದ್ಬಿಟ್ಟು? ಎಸ್, ಇಟ್ ಈಸ್ ಲೈಕ್ ದಿಸ್ ಓನ್ಲಿ. ವೆಲ್, ಐ ವಿಲ್ ರೈಟ್ ಇಟ್ ಆಸ್ BQ V sin theta. ಏನೇನು ಅಂತ ಹೇಳಿಬಿಡಿ ಸರ್. ನಮಗೇನೋ B ಅಂದರೆ ಗೊತ್ತಾಯಿತು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ, Q ಅಂದರೆ ಗೊತ್ತಾಯಿತು ಚಾರ್ಜ್ ಅಂತ, V ಅಂದರೆ ಪೊಟೆನ್ಷಿಯಲ್ ಅಥವಾ ವೆಲಾಸಿಟಿನ. ನೋಡಿ, ನಾರ್ಮಲಿ V ಅನ್ನು ನಾವು ಪೊಟೆನ್ಷಿಯಲ್ಗೂ ಬಳಸ್ತೀವಿ, ವೆಲಾಸಿಟಿಗೂ ಬಳಸ್ತೀವಿ. ಪೊಟೆನ್ಷಿಯಲ್ಗಾದರೆ ಕ್ಯಾಪಿಟಲ್ V ಬರಿತೀವಿ, ವೆಲಾಸಿಟಿಗಾದರೆ ಸ್ಮಾಲ್ v ಬರಿತೀವಿ. ಹಾಗಾದರೆ ಹೇಳಿ ಮಕ್ಕಳೇ, ಅದು ಏನದು? ಸರ್, ಇಟ್ ಈಸ್ ಸ್ಮಾಲ್ v, ದೇರ್ಫೋರ್ ಇಟ್ ಮಸ್ಟ್ ಬಿ ವೆಲಾಸಿಟಿ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ವೆಲಾಸಿಟಿ. ಆಮೇಲೆ ಇದೇನೋ ತೀಟಾ ಇದೆಯಲ್ಲ ಸರ್, ನಾರ್ಮಲಿ ತೀಟಾ ಅಂದರೆ ಏನು ಹೇಳಿ? ತೀಟನ ನಾವು ಯಾವುದಕ್ಕೆ ಬಳಸ್ತೀವಿ? ಆ್ಯಂಗಲ್ಲಿಗೆ ಬಳಸ್ತೀವಿ ಸರ್. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಅಲ್ವಾ ಸರ್, 2 ಡೈರೆಕ್ಷನ್ಸ್ ಅಲ್ವಾ? ಹಾಗಾದರೆ ಬಿಟ್ವೀನ್ 2 ಡೈರೆಕ್ಷನ್ಸ್ ಅಂದರೆ ವಿಚ್ 2 ಡೈರೆಕ್ಷನ್ಸ್ ಅಂತ ಮೈಂಡಿಗೆ ಬಂದುಬಿಡಬೇಕು. ಈ ಥರ ಅಂದರೆ ನೀವು ಒಂದೊಂದು ಹೆಜ್ಜೆ ಮುಂದಿರಬೇಕು. ಪ್ರತಿಯೊಂದನ್ನು ಟೀಚರ್ ಹೇಳೋರ್ಗೂ ಕಾಯಬಾರ್ದು. ಏನೋ ಇಕ್ವೇಷನ್ ಬರೆದ್ರು, ಥೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ವಾಟ್, ಈ ಥರ ಓಡ್ತಾ ಇರಬೇಕು. ಎಸ್, ಯುವರ್ ಲಾಜಿಕ್ ಈಸ್ ಕರೆಕ್ಟ್. ಥೀಟಾ ಇಸ್ ದ ಆ್ಯಂಗಲ್, ಇಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ವೆಲಾಸಿಟಿ ಆಫ್ ದ ಚಾರ್ಜ್. ಅಂದರೆ ಒಂದು ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದ್ದು ಚಾರ್ಜ್ ಈ ಥರ ಮೂವ್ ಆಗ್ತಾ ಇದ್ದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ B ಅಂತ, ಇದು ವೆಲಾಸಿಟಿ V ಅಂತ, ಅವೆರಡರ ಮಧ್ಯೆ ಆ್ಯಂಗಲ್ ಥೀಟಾ ಅಂತ. ಸೊ ಆಗ ಆ ಚಾರ್ಜಿನ ಮೇಲೆ ಫೋರ್ಸ್ ಬರುತ್ತಂತೆ. ಸರ್, ಹಾಗಾದರೆ ಚಾರ್ಜ್ ಮೂವ್ ಆದರೆ ಮಾತ್ರ ಫೋರ್ಸ್ ಬರುತ್ತಾ? ಹೌದು. ಅದಕ್ಕೆ ನಾನು ಹೇಳಿದ್ದು ಇಟ್ಟರೆ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಚಾರ್ಜನ್ನು ಇಟ್ಟರೆ ಫೋರ್ಸ್ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ತಗೊಂಡೋಗಿ ಸುಮ್ಮನೆ ನೀನು ಹಿಂಗಿಟ್ರೆ ಫೋರ್ಸ್ ಬರೋದಿಲ್ಲ. ಚಾರ್ಜ್ ಕುಂತಿದ್ದ ಹತ್ರನೇ ಕುಂತಿರುತ್ತೆ. ಅದೇ ಚಾರ್ಜನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಸ್ವಲ್ಪ ಹಿಂಗೆ ತಳ್ಳಿಬಿಟ್ರೆ ದೆನ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ದಟ್ ಮೀನ್ಸ್ ನಂಬರ್ 1, static charge never experience force in the magnetic field. ಬರ್ತೀನಿ ಅದಕ್ಕೆ ಆಮೇಲೆ. So when a charged body or a charged particle is moving with certain velocity in the magnetic field, it will experience force given by this equation. It is F is equal to BQ V sin theta. Theta is the angle between direction of velocity and magnetic field. ಓಕೆ, ಇದನ್ನು ಮತ್ತೆ ಈಕ್ವೇಷನನ್ನು ಆಮೇಲೆ ಕನ್ಸಿಡರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದನ್ನು ಮತ್ತೆ ಇನ್ನೊಂದು ಫಾರ್ಮಲ್ಲಿ ಬರಿತೀನಿ, Q ಇಂಟು V ಕ್ರಾಸ್ B ಅಂತ. V ಕ್ರಾಸ್ B, ಕ್ರಾಸ್ ಪ್ರಾಡಕ್ಟ್ ಫಸ್ಟ್ PUC ನಲ್ಲಿ ಸಾಕಷ್ಟು ಓದಿದ್ದೀರಾ. ಕ್ರಾಸ್ ಪ್ರಾಡಕ್ಟ್ ಅಂದರೆ ಸೈನ್ ಥೀಟಾ, ಡಾಟ್ ಪ್ರಾಡಕ್ಟ್ ಅಂದರೆ ಕಾಸ್ ಥೀಟಾ. ಅಥವಾ ಸೈನ್ ಥೀಟಾ ಇದ್ದರೆ ಅದು ಕ್ರಾಸ್ ಪ್ರಾಡಕ್ಟನ್ನು ನಮಗೆ ತೋರಿಸುತ್ತೆ ಅಂತ ಅರ್ಥ. ಇಲ್ಲಿ Q ಬಂದು ಸ್ಕೇಲಾರ್ ಕ್ವಾಂಟಿಟಿ, B ಮತ್ತು V ಬಂದು ವೆಕ್ಟರ್ ಕ್ವಾಂಟಿಟೀಸ್. ದೇರ್ಫೋರ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ B ಆ್ಯಂಡ್ V ಅಥವಾ V ಆ್ಯಂಡ್ B. ಸೊ ಇಟ್ ಈಸ್ force acting on the charged body is not only given by this formula, that is BQV sin theta, it is also given by Q into V cross B. Okay, so force acting on the charged particle in electric field is F is equal to EQ. In magnetic field, F is equal to Q into V cross B ಅಥವಾ BQV sin theta. ಈಗ ಸ್ವಲ್ಪ ಈ ಈಕ್ವೇಷನ್ ಮೇಲೆ ಸ್ವಲ್ಪ ಚರ್ಚೆ ಮಾಡೋಣ. ನಂಬರ್ 1 ಏನು? ಇಫ್ ವೆಲಾಸಿಟಿ 0, ಆಗಲೇ ಹೇಳಿದ್ನಲ್ಲ, ಚಾರ್ಜ್ ಈಸ್ ನಾಟ್ ಮೂವಿಂಗ್, ಸ್ಟ್ಯಾಟಿಕ್ ಆಗಿದೆ, ಫೋರ್ಸ್ ಈಸ್ 0, ಸೊ ಫೋರ್ಸ್ 0. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡು ನಾಟ್ ಶೋ ಎನಿ ಎಫೆಕ್ಟ್ ಆನ್ ದ ಸ್ಟ್ಯಾಟಿಕ್ ಚಾರ್ಜ್, ಅಥವಾ ಸ್ಟ್ಯಾಟಿಕ್ ಚಾರ್ಜ್ ಡು ನಾಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಪಕ್ಕದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೂ ಚಾರ್ಜಿಗೆ ಏನು ಅದರ ಅನುಭವ ಆಗೋದಿಲ್ಲ.
ಆದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಹಂಗಲ್ಲ. ಚಾರ್ಜನ್ನು ಇದೊಂದು ಚಾರ್ಜ್ಡ್ ರಾಡ್ ಅಂತ ಇಟ್ಕೊಡ್ರಪ್ಪ, ಪಕ್ಕದಲ್ಲಿ ಒಂದು ಮ್ಯಾಗ್ನೆಟನ್ನು ತಂದಿಟ್ಟಿದ್ದೀನಿ, ಅದೇನು ಮೂವ್ ಆಗೋದಿಲ್ಲ. ಅದೇ ಪಕ್ಕದಲ್ಲಿ ಒಂದು ಬ್ಯಾಟ್ರಿ ತಂದಿಟ್ಟೆ ಅಂದ್ಕೊಳ್ಳಿ, ರಾಡ್ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಸ್ಟ್ಯಾಟಿಕ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಓನ್ಲಿ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್, ನಾಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸೊ ಹಂಗಾದ್ರೆ ಮೂವ್ ಆಗಬೇಕು ಸರ್. ಎಸ್ ಸರ್, ಮೂವ್ ಆಗಲೇಬೇಕು. ಚಾರ್ಜ್ ಮೂವ್ ಆದರೆ ಮಾತ್ರನೇ ಸರ್ ಫೋರ್ಸ್ ಇರೋದು. ಸರಿ ಸರ್, ಮೂವ್ ಆಗ್ತಾ ಇದೆ. ಸಪೋಸ್ ಇದು ಚಾರ್ಜ್ ಈಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ನಾನು ಬಾರ್ ಮ್ಯಾಗ್ನೆಟನ್ನು ಹಿಂಗೆ ಇಟ್ಕೊಂಡಿದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಗಿದೆ, ನಾನು ಚಾರ್ಜನ್ನು ಹಿಂಗೆ ಎಸ್ದು ಬಿಡ್ತೀನಿ. ಅಂದರೆ ಐ ಆಮ್ ಥ್ರೋಯಿಂಗ್ ದ ಚಾರ್ಜ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಏನಾಯಿತು, ವಿ ಬಂದು ನೋಡಿ ಹಿಂಗಿದೆಯಲ್ಲ, ಇದು ಹಿಂಗಾಗೋಗ್ಬಿಡುತ್ತೆ. ಹಿಂಗಾಯಿತು ಅಂದರೆ ಏನು, ಥೀಟಾ ಈಕ್ವಲ್ಸ್ 0. ಯಾವಾಗ the charge is moving in the direction of the field. When theta equals 0, sin 0 is 0, therefore f is equal to 0. ಅಂದರೆ ಎರಡನೇ ಪಾಯಿಂಟ್ ಏನು, the charge is moving parallel to the magnetic field, it do not experience the force, ಅಥವಾ force is 0. ಓಕೆ, ಗೊತ್ತಾಯಿತು ಸರ್. ನಾನು ಚಾರ್ಜನ್ನು ಹಿಂಗೆ ಎಸೆಯೋದಿಲ್ಲ, ಹಿಂಗೆ ಎಸಿತೀನಿ ಸರ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಗಿದೆ, ನನ್ನ ವೆಲಾಸಿಟಿ ಈ ಕಡೆಗಿದೆ. ನೋಡಿ, ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಫುಲ್ ಆಪೋಸಿಟ್ ಆಗಿದೆ. ಅಂದರೆ ಆಂಗಲ್ ಎಷ್ಟು, 180 ಡಿಗ್ರಿ. ಸೊ ಮೂರನೇ ಕೇಸ್, ಇಫ್ ಥೀಟಾ ಈಸ್ 180 ಡಿಗ್ರಿ, ದಟ್ ಮೀನ್ಸ್ ದ ಚಾರ್ಜ್ ಈಸ್ ಮೂವಿಂಗ್ ಅಪೋಸಿಟ್, ಆಂಟಿ ಪ್ಯಾರಲಲ್, ದೆನ್ ಆಲ್ಸೋ ಎಫ್ ಇಸ್ ಈಕ್ವಲ್ ಟು 0 ಬಿಕಾಸ್ ಸೈನ್ 180 ಈಸ್ 0. ಓಕೆನಾ? ಸೊ ಫೋರ್ಸ್ ಯಾವಾಗ 0 ಆಗುತ್ತೆ, ಮೊದಲನೇದಾಗಿ ಚಾರ್ಜ್ ರೆಸ್ಟಲ್ಲಿದ್ದಾಗ, ಸ್ಟ್ಯಾಟಿಕ್ ಚಾರ್ಜ್ ನೆವರ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಎರಡನೇದಾಗಿ ಇದು ಚಾರ್ಜ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ನೋ ಫೋರ್ಸ್. ಮೂರನೇದಾಗಿ ಇದು ಚಾರ್ಜ್ ಈಸ್ ಮೂವಿಂಗ್ ಆಪೋಸಿಟ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ನೋ ಫೋರ್ಸ್. ಇದನ್ನು ಬಿಟ್ಟು ಅಂದರೆ 0 ಬಿಟ್ಟು 180 ಬಿಟ್ಟು ಬೇರೆ ಇನ್ನು ಯಾವುದೇ ಆ್ಯಂಗಲ್ ಇರಲಿ, ಈಗ ಚಾರ್ಜ್ ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದೆ ನೋಡಿ, ಹಿಂಗೆ ಹೋಗ್ತಾ ಇದೆ, ಇಟ್ ಈಸ್ ನಾಟ್ 0, ಇಟ್ ಈಸ್ ನಾಟ್ 180, ಡೆಫಿನೆಟ್ಲಿ ದೇರ್ ವಿಲ್ ಬಿ ದಿಸ್ ಅಮೌಂಟ್ ಆಫ್ ಫೋರ್ಸ್. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ, ನಾನು ಚಾರ್ಜನ್ನು ಮೇಲಕ್ಕೆ ಎಸ್ದು ಬಿಡ್ತೀನಿ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೆಲಾಸಿಟಿ ಹಿಂಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆಗಿದೆಯಲ್ವಾ, ಅಂದರೆ ಥೀಟಾ 90 ಡಿಗ್ರಿ. ಇಫ್ ಥೀಟಾ ಈಕ್ವಲ್ಸ್ 90 ಡಿಗ್ರಿ, ವಾಟ್ ಅಬೌಟ್ ಎಫ್, 0 ಆಗುತ್ತಾ? ಇಲ್ಲ. ಎಷ್ಟು ಹಾಗಾದರೆ, ಸೈನ್ 90 ಅಂದರೆ 1, ದಟ್ ಮೀನ್ಸ್ ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ ವಿ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಮ್ಯಾಕ್ಸಿಮಮ್ ಫೋರ್ಸ್, ದಿಸ್ ಈಸ್ ದ ಮಿನಿಮಮ್ ಫೋರ್ಸ್. ಕೇಳ್ಬೋದು ಇದನ್ನು, 1 ಮಾರ್ಕಿಗೆ ಕೇಳ್ಬೋದು. ವೆನ್ ಡಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಚಾರ್ಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆಗ್ತಕ್ಕಂಥ ಚಾರ್ಜಿನ ಮೇಲೆ ಫೋರ್ಸ್ 0 ಆಗೋದು ಯಾವಾಗ, ಅಥವಾ ಮಿನಿಮಮ್ ಇರೋದು ಯಾವಾಗ, ವೆನ್ ದ ಚಾರ್ಜ್ ಈಸ್ ಮೂವಿಂಗ್ ಆಪೋಸಿಟ್ ಟು ದ ಫೀಲ್ಡ್ ಆರ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ಮೂವಿಂಗ್ ಚಾರ್ಜ್ ಅಂತ ಹೇಳಿದ್ದಾರೆ, ಹಾಗಾಗಿ ನೀವು ಸ್ಟ್ಯಾಟಿಕ್ ಅಂತ ಬರೆಯಂಗಿಲ್ಲ. ವೆನ್ ಡಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಈಸ್ 0, only when theta is 0 or 180. When does the force acting on a moving charge is maximum? When it is moving perpendicular to the magnetic field. ಇದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಆಯಿತು. ಸೊ ಇಷ್ಟೊತ್ತು ನಾನು ಬರೀ ಮ್ಯಾಗ್ನಿಟ್ಯೂಡಿನ ಕತೆ ಹೇಳಿದೆ. ಫೋರ್ಸನ್ನು ಯಾವ ಫಾರ್ಮುಲಾದಿಂದ ಬರೀಬಹುದು, ಅದು 0 ಯಾವಾಗ ಆಗುತ್ತೆ, ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಸ್ಟ್ಯಾಟಿಕ್ ಇದ್ದರೆ ಯಾಕೆ ಫೋರ್ಸ್ ಬರಲ್ಲ, ಇವನ್ನೆಲ್ಲ ಹೇಳಿದೆ. ಅಂದರೆ ಇಷ್ಟೊತ್ತು ನಾನು ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಹೇಳಿದ್ದೀನಿ ಮಕ್ಕಳೇ. ನಿಮಗೆಲ್ಲ ಗೊತ್ತಿದೆ ಫೋರ್ಸ್ ಬಂದು ವೆಕ್ಟರ್ ಕ್ವಾಂಟಿಟಿ ಅಂತ. ವೆಕ್ಟರ್ ಅಂದಮೇಲೆ ಅದಕ್ಕೆ ಡೈರೆಕ್ಷನ್ ಇರಲೇಬೇಕಲ್ವಾ. ಎಸ್, ದೇರ್ ಮಸ್ಟ್ ಬಿ ಡೈರೆಕ್ಷನ್. ನೋಡಿ, ಇಲ್ಲೂ ಅಷ್ಟೇ ಡೈರೆಕ್ಷನ್ ಅನ್ನು ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಡೈರೆಕ್ಷನ್ ಅನ್ನು ಹೇಳಿದೆ, ಜ್ಞಾಪಿಸ್ಕೊಳ್ಳಿ. ಇಫ್ ದ ಚಾರ್ಜ್ ಈಸ್ ಪಾಸಿಟಿವ್, ಇಟ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. If the charge is negative, it moves opposite to the direction of the field ಅಂತ ಹೇಳಿದ್ದೀನಿ ಅಲ್ವಾ. ಅಷ್ಟೇ, ಬಹಳ ಸಿಂಪಲ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಬಹಳ ಸಿಂಪಲ್, ಫಾರ್ಮುಲಾನು ಸಿಂಪಲ್ಲು, ಡೈರೆಕ್ಷನ್ನು ಸಿಂಪಲ್. ಬಟ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಅಲ್ಲ, ಸ್ವಲ್ಪ ಲೆಂತಿ ಅಂತ ಹೇಳ್ಬೋದು, ಆಯಿತಾ. ಸೊ ನೀವು ಗಮನ ಇಟ್ಟು ಕೇಳಿಬಿಟ್ರೆ ಅದು ಕೂಡ ಈಸಿ ಆಗ್ತಾ ಹೋಗುತ್ತೆ.
ಮ್ಯಾಗ್ನಿಟ್ಯೂಡಿನ ಕತೆ ಆಯಿತು, ಇದು ಮತ್ತು ಇದು ಎರಡು ಫಾರ್ಮುಲಾ ಆಯಿತು. ಈಗ ಡೈರೆಕ್ಷನ್ನಿಗೆ ಬರೋಣ. ಫೋರ್ಸ್, ಆಸ್ ಐ ಟೋಲ್ಡ್ ಜಸ್ಟ್ ನೌ, ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಟು ಫೈಂಡ್ ದ ಡೈರೆಕ್ಷನ್ ವಿ ಮೇಕ್ ಯೂಸ್ ಆಫ್ ವಾಟ್ ಈಸ್ ಕಾಲ್ಡ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ನೋಡಿ. ಈಗ ನಾನು ಇದು ನನ್ನ ಲೆಫ್ಟ್ ಹ್ಯಾಂಡ್, ಇದು ನನ್ನ ಲೆಫ್ಟ್ ಹ್ಯಾಂಡು, ಇದು ನನ್ನ ರೈಟ್ ಹ್ಯಾಂಡು. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನಿಮಗೆ ಇದು ರೈಟ್ ಹ್ಯಾಂಡ್ ಥರ ಕಾಣಿಸ್ತಿದೆ, ಇದು ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ. ದಯವಿಟ್ಟು ಮಕ್ಕಳೇ, ಈ ವಾಚ್ ಇರೋ ಹ್ಯಾಂಡು ನನ್ನ ಲೆಫ್ಟ್ ಹ್ಯಾಂಡ್ ಅಂತ ತಿಳ್ಕೊಳ್ಳಿ, ಆಯಿತಾ? ಇದು ಲೆಫ್ಟ್ ಹ್ಯಾಂಡ್. ಈಗ ಈ ಲೆಫ್ಟ್ ಹ್ಯಾಂಡಿನ 3 ಬೆರಳನ್ನು, ನಿಮ್ಮ ಲೆಫ್ಟ್ ಹ್ಯಾಂಡ್ ನಾನು ಹೆಂಗೆ ಹೇಳ್ತೀನಿ ಹಂಗೆ ನೀವು ಮಾಡ್ತಾ ಹೋಗಿ. ಈ ಲೆಫ್ಟ್ ಹ್ಯಾಂಡಿನ 3 ಬೆರಳನ್ನು ಹಿಂಗೆ ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಫಸ್ಟ್ 3 ಫಿಂಗರ್ಸ್ ಆಫ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ನೋಡಿ, ನಮ್ಮ ಬಾಡಿ ಸ್ಟ್ರಕ್ಚರ್ ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಈ 3 ಬೆರಳನ್ನು ನಾವು ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಸ್ಟ್ರೆಚ್ ಮಾಡ್ಬೋದು. ಇನ್ನು ಯಾವ ಬೆರಳನ್ನು ಈ ಥರ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಡಿ ನೀವು, ಎಡಗೈ ಅಥವಾ ಬಲಗೈ ಯಾವುದಾದ್ರೂ ಆಗ್ಬೋದು. ಈ 3 ಬೆರಳನ್ನು ಮಾತ್ರ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಸ್ಟ್ರೆಚ್ ಮಾಡ್ಬೋದು. ನೋಡಿ, ಹೆಬ್ಬೆಟ್ಟು, ಇದು ತೋರು ಬೆರಳು, ಇದು ಮಧ್ಯದ ಬೆರಳು, ಆಯಿತಾ? ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್, ಈ ಥರ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್ ಕಾಣಿಸ್ತಾ ಇದೆಯಾ ಮಕ್ಕಳೇ? ಈ 3 ಬೆರಳನ್ನು ಈ ಥರ ಸ್ಟ್ರೆಚ್ ಮಾಡಿ. ಫ್ಲೆಮಿಂಗ್ ಹೇಳ್ತಾನೆ, ಎಡಗೈ ಆಗಿರೋದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಈಗ ರೂಲನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಅಕಾರ್ಡಿಂಗ್ ಟು ಫ್ಲೆಮಿಂಗ್, when you stretch first 3 fingers of your left hand mutually perpendicular to each other such a way that 4 finger represents magnetic field, middle finger represents velocity of the charge, then thumb represents direction of the force acting on the charge. ಇನ್ನೊಮ್ಮೆ ಹೇಳ್ತೀನಿ, ನೀವು 3 ಬೆರಳನ್ನು ಈ ಥರ ಸ್ಟ್ರೆಚ್ ಮಾಡಿ 4 ಫಿಂಗರನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂದ್ಕೊಂಡ್ರೆ, ಮಧ್ಯದ ಬೆರಳನ್ನು ವೆಲಾಸಿಟಿ ಅಂತ ಅಂದ್ಕೊಂಡ್ರೆ, ಥಂಬನ್ನು, ಹೆಬ್ಬೆಟ್ಟನ್ನು ಫೋರ್ಸ್ ಅಂತ ತಗೋಬಹುದಂತೆ. ಈ 4 ಫಿಂಗರ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ರೆಪ್ರೆಸೆಂಟ್ಸ್ ವೆಲಾಸಿಟಿ, then thumb represents direction of the force. ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಹೇಳ್ತೀನಿ. ಎಫ್ ಅಂತಂದ್ರೆ 4 ಫಿಂಗರ್, ಎಫ್ ಅಂತಂದ್ರೆ ಫೀಲ್ಡ್, ಗೊತ್ತಾಯ್ತಾ? ಎಂ ಅಂತಂದ್ರೆ ಮೋಷನ್ ಅಂತಂದ್ರೆ ವೆಲಾಸಿಟಿ, ಎಂ ಫಾರ್ ಮಿಡಲ್ ಫಿಂಗರ್. ನೆಕ್ಸ್ಟು ಟಿ ಅಂದ್ರೆ ಥಂಬ್, ಟಿ ಅಂದ್ರೆ ಥ್ರಸ್ಟ್ ಅನ್ನು ನಾವು ಫೋರ್ಸ್ ಅಂತ ಕೂಡ ಕರಿಬಹುದು. ಸೊ ನಿಮ್ಮ ಎಡಗೈ 3 ಬೆರಳುಗಳನ್ನು ಪರ್ಪೆಂಡಿಕ್ಯುಲರ್ ಆಗಿ ಹೀಗೆ ಮತ್ತೆ ಹೀಗೆ ಸ್ಟ್ರೆಚ್ ಮಾಡಿದರೆ ಇದು ಥಂಬ್ ಅಂತ ಅಂದ್ಕೊಳ್ಳೋಣ, ಇದನ್ನು ಮಿಡಲ್ ಫಿಂಗರ್ ಅಂತ ಅಂದ್ಕೊಳ್ಳೋಣ, ಇದನ್ನು 4 ಫಿಂಗರ್ ಅಂತ ಅಂದ್ಕೊಳ್ಳೋಣ. 4 ಫಿಂಗರ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ರೆಪ್ರೆಸೆಂಟ್ಸ್ ವೆಲಾಸಿಟಿ. ಓಕೆ, ದಿಸ್ ಥಂಬ್ ರೆಪ್ರೆಸೆಂಟ್ಸ್ ಥಂಬ್ ರೆಪ್ರೆಸೆಂಟ್ಸ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ಡ್ ಬಾಡಿ, ಚಾರ್ಜ್ಡ್ ಪಾರ್ಟಿಕಲ್. ಇದು ಫ್ಲೆಮಿಂಗನ ಎಡಗೈ ನಿಯಮ, ಹೈಸ್ಕೂಲಲ್ಲೂ ಓದಿರ್ತೀರ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ವೆಲ್, ಒನ್ಸ್ ಅಗೈನ್ ಐ ರಿಪೀಟ್, ದೆನ್ ಐ ಗಿವ್ ಎಕ್ಸಾಂಪಲ್ಸ್. Stretch first 3 fingers in mutually perpendicular direction. 4 finger represents magnetic field, middle finger represents velocity, thumb represents direction of the force. ಇದು ಚಾರ್ಜ್ಡ್ ಪಾರ್ಟಿಕಲ್. ಎಂಥ ಚಾರ್ಜ್ ಇದು? ಪಾಸಿಟಿವ್ ಚಾರ್ಜ್ಗೆ. ನೆಗೆಟಿವ್ ಚಾರ್ಜ್ಗಾದರೆ ರೈಟ್ ಹ್ಯಾಂಡನ್ನು ಅಪ್ಲೈ ಮಾಡಿ ವಿತ್ ಸೇಮ್ ನೊಟೇಷನ್ಸ್. 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ವೆಲಾಸಿಟಿ, ಥಂಬ್ ಫೋರ್ಸ್, ಆಯಿತಾ? ಸೊ ರೈಟ್ ಹ್ಯಾಂಡ್ ಈಸ್ ಫಾರ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್, ಲೆಫ್ಟ್ ಹ್ಯಾಂಡ್ ಈಸ್ ಫಾರ್ ಪಾಸಿಟಿವ್ ಚಾರ್ಜ್ ವಿತ್ ಸೇಮ್ ನೊಟೇಷನ್ಸ್. ಈಗ ಇಷ್ಟು ಹೇಳಿದ ಮೇಲೆ ಈಗ ಬರೆಯೋಣ. ಇಲ್ಲಿ 4 ಫಿಂಗರ್ ಅಂದರೆ ಈ ಕಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಾನು ಚಾರ್ಜನ್ನು ಹಿಂಗೆ ಎಸಿತೀನಿ, ನಿಮ್ಮ ಕಡೆಗೆ ಎಸಿತೀನಿ. ಮಿಡಲ್ ಫಿಂಗರ್ ನಿಮ್ಮ ಕಡೆಗೆ ಇದೆ ಅಲ್ವಾ? ಇವಾಗ ಚಾರ್ಜ್ ಏನಾಗುತ್ತೆ ಗೊತ್ತಾ? ಈ ಕಡೆಗೂ ಹೋಗಲ್ಲ, ಈ ಕಡೆಗೂ ಬರಲ್ಲ. ಥಂಬ್ ಯಾವ ಕಡೆಗಿದೆ? ಮೇಲಕ್ಕಿದೆ, ಮೇಲಕ್ಕೆ ಹೊರಟು ಹೋಗ್ಬಿಡುತ್ತೆ. ಸೊ ದ ಮೊಮೆಂಟ್ ಐ ಥ್ರೋ ದ ಚಾರ್ಜ್, ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ವರ್ಡ್. ಓಕೆ, ಈಗ ಇದೇ ಲೆಫ್ಟ್ ಹ್ಯಾಂಡನ್ನು ಮತ್ತೆ ಚೇಂಜ್ ಮಾಡ್ತೀನಿ. ಈಗ 4 ಫಿಂಗರ್ ನಿಮ್ಮ ಕಡೆಗಿದೆ, ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆಯಲ್ಲ. ಬರೆದ್ರೆ ಏನಾಗುತ್ತೆ ಗೊತ್ತಾ? ನಾನು ಎಡಿಟ್ ಮಾಡ್ಬೇಕಾದ್ರೆ ಇದು ಮಿರರ್ ಥರ ಬಂದ್ಬಿಡುತ್ತೆ. ಮಿರರ್ ಇಮೇಜ್ ಅಂದರೆ ನಾನು ಇಲ್ಲಿ ಏನು ಹೇಳ್ತೀನಿ ಅದ್ರ ಉಲ್ಟಾ ಆಗ್ಬಿಡುತ್ತೆ. ಹಾಗಾಗಿ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಐ ಜಸ್ಟ್ ಅವಾಯ್ಡ್ ರೈಟಿಂಗ್. ಅದಕ್ಕೆ ನಾನು ಕೈನಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿ. ಈಗ ನಾನು 4 ಫಿಂಗರ್ ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ, ನನ್ನ ಎಡಗೈ, ವಾಚ್ ಕಟ್ಟಿರೋದು ಎಡಗೈ. 4 ಫಿಂಗರ್ ಕಾಣಿಸ್ತಾ ಇದೆಯಲ್ವಾ? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಮ ಕಡೆಗಿದೆ, ಅಂದರೆ ನನ್ನ ಹತ್ರ
ಒಂದು ಬಾರ್ ಮ್ಯಾಗ್ನೆಟ್ ಇದೆ, ಆ ಬಾರ್ ಮ್ಯಾಗ್ನೆಟನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ನನ್ನ ಫ್ರೆಂಡಿಗೆ ಹೇಳಿದೆ ಒಂದು ಚಾರ್ಜ್ ಎಸ್ಯೋ ಹಿಂಗೆ ಅಂತ, ಅವ್ನು ಹಿಂಗೆ ಒಂದು ಚಾರ್ಜ್ ಎಸ್ತ, ಗೊತ್ತಾಯ್ತಾ? ನೋಡಿ 4 ಫಿಂಗರ್, ಮಿಡಲ್ ಫಿಂಗರ್, ವೆಲಾಸಿಟಿ. ಎಸ್ದಂಥ ಚಾರ್ಜ್ ಎಲ್ಲಿ ಹೋಗಬೇಕು? ಕೆಳಗೆ ಹೋಗ್ಬೇಕಾ, ಮೇಲಕ್ಕೆ ಹೋಗ್ಬೇಕಾ, ವಾಪಸ್ ಹಿಂದಕ್ಕೆ ಹೋಗ್ಬೇಕಾ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಸರ್. ಅಪ್ಲೈ ಮಾಡಪ್ಪ ಅಷ್ಟೇ. 4 ಫಿಂಗರ್, ಮಿಡಲ್ ಫಿಂಗರ್, ಥಂಬ್ ಯಾವ ಕಡೆಗಿದೆ? ಮೇಲ್ಗಡೆಗಿದೆ. ಅಂದರೆ ಅವನು ಎಸ್ದಂಥ ಚಾರ್ಜ್ ಟೊಯ್ ಅಂತ ಮೇಲಕ್ಕೆ ಹೊರಟು ಹೋಗುತ್ತೆ, ಗೊತ್ತಾಯ್ತಲ್ವಾ? ಈಗ ಅದೇ ಫ್ರೆಂಡನ್ನು ನಾನೇನು ಮಾಡ್ತೀನಿ, ಈ ಕಡೆಗೆ ಬರೋ ಅಂತ ಕರಿತೀನಿ. ಈ ಕಡೆಗೆ ಬರ್ತಾನೆ, ಹಿಂಗೆ ಎಸ್ಯೋ ನೋಡೋಣ ಅಂತ ಹೇಳ್ತೀನಿ. ಸೊ ನಿಮ್ಮ ಕಡೆಗೆ ಮ್ಯಾಗ್ನೆಟನ್ನು ಇಟ್ಕೊಂಡಿದ್ದೀನಿ, ಅವನು ಹಿಂಗೆ ಎಸಿತಾನೆ ಚಾರ್ಜನ್ನು. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಫಸ್ಟ್ ಸ್ಟ್ರೆಚ್ ಮಾಡ್ಕೊಂಬಿಡಿ, 3 ಬೆರಳನ್ನು ಸ್ಟ್ರೆಚ್ ಮಾಡ್ಕೊಂಬಿಡಿ. 4 ಫಿಂಗರ್ ನಿಮ್ಮ ಕಡೆಗೆ ಇದೆಯಾ? ವೆಲಾಸಿಟಿ ಯಾವ ಕಡೆಗೆ ಹೋಗ್ಬೇಕು ಇವಾಗ? ಈ ಕಡೆಗೆ ಹೋಗ್ಬೇಕಲ್ವಾ? ಅಂದರೆ ಈ ಕೈಯನ್ನು ನಿಧಾನಕ್ಕೆ ಹಿಂಗೆ ತಿರುಗಿಸಿ ನೋಡಿ. ಇವಾಗ ಮಿಡಲ್ ಫಿಂಗರ್ ಈ ಕಡೆ ಬಂತ. ಲುಕ್ ಅಟ್ ದಿ ಥಂಬ್ ಎಲ್ಲಿದೆ? ಡೌನ್ವರ್ಡ್ ಇದೆ. ಅಂದರೆ ಅವನು ಹಿಂಗೆ ಎಸೆದಂಥ ಚಾರ್ಜು ಕೆಳಗಡೆ ಹೋಗ್ತಾ ಇದೆ. ಮಕ್ಕಳೇ ಅರ್ಥ ಆಗ್ತಾ ಇದೆಯಾ? ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು. ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಗಿದೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಸೊ ಫಸ್ಟ್ ಸ್ಟ್ರೆಚ್ ಮಾಡಿಬಿಡ್ತೀನಿ. ಮ್ಯಾಗ್ನೆಟನ್ನು ಈ ಕಡೆ ಹಿಡ್ದಿದ್ದೀನಿ, ಹಿಂಗೆ ಇಟ್ಕೊಂಡಿದ್ದೀನಿ, ಆಯಿತಾ? ಆಮೇಲೆ ಚಾರ್ಜನ್ನು ನಿಮ್ಮ ಕಡೆಗೆ ಎಸಿತೀನಿ. ಸೊ ಮ್ಯಾಗ್ನೆಟನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ಈ ಆರೆಂಜ್ ಕಲರ್ನೇ ಮ್ಯಾಗ್ನೆಟ್ ಅಂದ್ಕೊಳ್ಳಿ, ನನ್ನ ಕೈಯನ್ನು ಚಾರ್ಜ್ ಅಂದ್ಕೊಳ್ಳಿ, ಹಿಂಗೆ ಎಸಿದ್ದೀನಿ ಚಾರ್ಜನ್ನು. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ, ಚಾರ್ಜ್ ಹಿಂಗಿದೆ. ಲೆಟ್ ಮೀ ಅಪ್ಲೈ ಮೈ ಲೆಫ್ಟ್ ಹ್ಯಾಂಡ್ ರೂಲ್. 4 ಫಿಂಗರ್, ಮಿಡಲ್ ಫಿಂಗರ್ ನಿಮ್ಮ ಕಡೆ ಬರಬೇಕು. ನೋಡಿ ನಿಮ್ಮ ಕಡೆ ಬಂತಲ್ವ ಮಿಡಲ್ ಫಿಂಗರ್. ನೋಡಿ ನಾನು ಕೈಯನ್ನು ಎಷ್ಟು ಸ್ಮೂತಾಗಿ ತಿರುಗಿಸ್ತಾ ಇದ್ದೀನಿ. ಹೀಗೆ ತಿರುಗಿಸ್ಬೇಕಾದ್ರೆ ಈ 3 ಬೆರಳು ಸ್ಟಿಫ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಅವು ಬೆಂಡ್ ಆಗಬಾರ್ದು, ಸ್ಟಿಫ್ ಆಗಿರಬೇಕು. ಸೊ 4 ಫಿಂಗರ್ ಹಾಗೇ ಇಟ್ಕೊಂಡು ತಿರುಗಿಸ್ತೆ. ಮಿಡಲ್ ಫಿಂಗರ್ ನಿಮ್ಮ ಕಡೆ ಬಂತು. ಲುಕ್ ಅಟ್ ದಿ ಥಂಬ್ ಎಲ್ಲಿದೆ? ಕೆಳಗಡೆಗಿದೆ. ಸೊ ಡೌನ್ವರ್ಡ್. ಸೊ ನಾನು ಎಸ್ದಂಥ ಚಾರ್ಜ್ ಕೆಳಗಡೆ ಬರುತ್ತೆ. ಅದೇ ನೀವೇ ಎಸ್ರೆ ಚಾರ್ಜ್ ಮೇಲಕ್ಕೆ ಹೋಗುತ್ತೆ. ಈ ಥರ ಸಾಕಷ್ಟು ನೀವು ಟ್ರಯಲ್ಸನ್ನು ಮಾಡಿ, ಲೆಫ್ಟ್ ಹ್ಯಾಂಡನ್ನು ಹೀಗೆ ಮೂವ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. ಒಂದು ಮಕ್ಕಳೇ, ಇಷ್ಟೊತ್ತು ನಾನು ಹೇಳಿರೋದು ಪಾಸಿಟಿವ್ ಚಾರ್ಜ್ಗೆ. ಅದೇ ನೆಗೆಟಿವ್ ಚಾರ್ಜ್ಗೆ ಬೇಕು ಅಂತಂದರೆ ರೈಟ್ ಹ್ಯಾಂಡ್ ರೂಲ್ ಇದೆ. ಸೊ 4 ಫಿಂಗರ್, ಮಿಡಲ್ ಫಿಂಗರ್, ಥಂಬ್. ಓಕೆ, ಸೊ ಈ ಥರ ನೀವು ಕಂಡುಹಿಡಿಯಬಹುದು. ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ರೂಲ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ಡ್ ಬಾಡಿ ಅಥವಾ ಚಾರ್ಜ್ಡ್ ಪಾರ್ಟಿಕಲ್. ಈಗ ಸರ್ ಅಟ್ ಎ ಟೈಮ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡನ್ನೂ ಅಪ್ಲೈ ಮಾಡಿದರೆ ಫೋರ್ಸ್ ಏನಾಗುತ್ತೆ? ವೆರಿ ಗುಡ್ ಕ್ವಶನ್. ಇದು ನೀಟಲ್ಲಿ ಕೂಡ ಬರುವಂಥ ಪ್ರಶ್ನೆ ಇದು. ಇಟ್ ಈಸ್ ನಥಿಂಗ್ ಬಟ್ ಇ ಕ್ಯೂ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಪ್ಲಸ್ ಬಿ ಕ್ಯೂ ವಿ ಸೈನ್ ತೀಟಾ, ಅಥವಾ ಕ್ಯೂ ಕಾಮನ್ ತಗೊಂಡ್ರೆ ಇ ಪ್ಲಸ್ ವಿ ಕ್ರಾಸ್ ಬಿ, ಈ ಥರ ಬರಿಬೋದು. ಇವಕ್ಕೆಲ್ಲ ವೆಕ್ಟರ್ ಸಿಂಬಲನ್ನು ಹಾಕಿ ಈ ಥರ ಫಾರ್ಮುಲಾ ಬರುತ್ತೆ. ಇದನ್ನು ಲೊರೆಂಟ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಕೊಟ್ಟಿದ್ದ ಈಕ್ವೇಷನ್, ಹಂಗಾಗಿ ಇದನ್ನು ಲೊರೆಂಟ್ಸ್ ಈಕ್ವೇಷನ್ ಅಂತ ಕರೀತಾರೆ. ಆಮೇಲೆ ಈ ಫೋರ್ಸನ್ನು ಲೊರೆಂಟ್ಸ್ ಫೋರ್ಸ್ ಅಂತ ಕೂಡ ಕರೀತಾರೆ. ಸೊ ನಾನು ಇಷ್ಟೊತ್ತು ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಹೇಳಿದೆ. ವಿನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ ಆದರೆ ಡೈರೆಕ್ಷನ್ ಹೆಂಗೆ, ನೆಗೆಟಿವ್ ಚಾರ್ಜ್ ಆದರೆ ಡೈರೆಕ್ಷನ್ ಹೆಂಗೆ ಅಂತ, ಆಯಿತಾ? ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬಿಡ್ತೀನಿ ನೋಡಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನನ್ನು ನಾವು ಪೇಪರ್ ಮೇಲೆ ಬರಿಬೇಕಾದ್ರೆ ಇಲ್ಲ ಕ್ರಾಸ್ ಮಾರ್ಕ್ ಹಾಕ್ತೀವಿ, ಈ ಥರ ಕ್ರಾಸ್ ಮಾರ್ಕ್ ಹಾಕ್ತೀವಿ, ಅಥವಾ ಈ ಥರ ಡಾಟ್ ವಿತ್ ಸರ್ಕಲ್ ಹಾಕ್ತೀವಿ. ಈ ಡಾಟ್ ವಿತ್ ಸರ್ಕಲ್ ಅಂದರೆ ಕ್ರಾಸ್ ಮಾರ್ಕ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಲಿ. ಎಲ್ಲೇ ಒಂದು ಕ್ರಾಸ್ ಮಾರ್ಕ್ ಇತ್ತು ಅಂದರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ಫೀಲ್ಡ್ ಮೂವಿಂಗ್ ಅವೇ ಫ್ರಮ್ ಯು. ಡಾಟ್ ವಿತ್ ಸರ್ಕಲ್ ಇಟ್ ರೆಪ್ರೆಸೆಂಟ್ಸ್ ಫೀಲ್ಡ್ ಕಮಿಂಗ್ ಟುವರ್ಡ್ಸ್ ಯು. ಸೊ ಇಂಟು ಮಾರ್ಕ್ ಇರೋದು ನಿಮ್ಮಿಂದ ದೂರ ಹೋಗ್ತಾ ಇದೆ, ಅವೇ ಫ್ರಮ್ ಯು. ಸರ್ಕಲ್ ವಿತ್ ಡಾಟ್ ವಿತ್ ಸರ್ಕಲ್ ಕಮಿಂಗ್ ಟುವರ್ಡ್ಸ್ ಯು. ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ. ಟ್ರೈನ್ ನೋಡಿದ್ದೀರಾ ಅಲ್ವಾ? ಎಸ್ ಸರ್, ನೋಡಿದ್ದೀವಿ. ಟ್ರೈನಿನ ಹಿಂಭಾಗದಲ್ಲಿ ಇಂಟು ಮಾರ್ಕ್ ಇರುತ್ತೆ, ಗಮನಿಸಿದ್ದೀರಾ ಮಕ್ಕಳೇ? ಕೊನೆ ಬೋಗಿನಲ್ಲಿ ಆ ಹಿಂಭಾಗದಲ್ಲಿ ಈ ಥರ ದೊಡ್ಡದಾಗಿ ಹಾಕಿರ್ತಾರೆ. ಅಂದರೆ ಟ್ರೈನು ಹೋಗ್ಬೇಕಾದ್ರೆ ಕ್ರಾಸ್ ಮಾರ್ಕ್ ಕಾಣುತ್ತೆ, ಅಂದರೆ ಟ್ರೈನ್ ಈಸ್ ಗೋಯಿಂಗ್ ಅವೇ ಫ್ರಮ್ ಯು, ಇಂಟು ಮಾರ್ಕ್. ಅದೇ ಎಂಜಿನ್ ನಿಮ್ಮ ಕಡೆ ಬರ್ತಾ ಇದ್ದೀನಿ, ಸ್ಟೇಷನಲ್ಲಿ ನಿಂತ್ಕೊಂಡಿದ್ದೀರಾ, ಹಿಂಗೆ ಬಗ್ಗೆ ನೋಡ್ತಾ ಇದ್ದೀರಾ, ಅಷ್ಟು ದೂರದಲ್ಲಿ ಟ್ರೈನ್ ಬರ್ತಾ ಇದೆ. ಟ್ರೈನಿನ ಮುಂಭಾಗ ನೋಡಿ ರೌಂಡಿಗಿರುತ್ತೆ, ಮಧ್ಯದಲ್ಲಿ ಡಾಟೋ ಏನೋ ಇರುತ್ತೆ. ಅಂದರೆ ಡಾಟ್ ವಿತ್ ಸರ್ಕಲ್ ರೆಪ್ರೆಸೆಂಟ್ ಸಮಥಿಂಗ್ ಕಮಿಂಗ್ ಟುವರ್ಡ್ಸ್ ಯು, ಕ್ರಾಸ್ ಮಾರ್ಕ್ ರೆಪ್ರೆಸೆಂಟ್ ಸಮಥಿಂಗ್ ಗೋಯಿಂಗ್ ಅವೇ ಫ್ರಮ್ ಯು. ಹಾಗೆ ಇಲ್ಲಿ ಕ್ರಾಸ್ ಮಾರ್ಕ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ದಿ ಬೋರ್ಡ್ ಅಂತ ಬರೀತಾ, ನೀವು ಪೇಪರ್ ಮೇಲೆ ಬರೀತಾ ಇದ್ರೆ ಟುವರ್ಡ್ಸ್ ದ ಪೇಪರ್
ಅಂತ ಹೇಳ್ತೀವಿ. ಸರ್ಕಲ್ ಮತ್ತು ಡಾಟ್ ಇದ್ದರೆ ಇಟ್ ಈಸ್ ಕಮಿಂಗ್ ಅವೇ ಫ್ರಮ್ ದ ಬೋರ್ಡ್. ನಾವು ಟೀಚರ್ಸ್ ಆದರೆ ಬೋರ್ಡ್ ಅಂತೀವಿ, ನೀವು ಸ್ಟೂಡೆಂಟ್ಸ್ ಅವೇ ಫ್ರಮ್ ದ ಪೇಪರ್ ಅಂತ ಹೇಳಬೇಕು. ಸೊ ದಿಸ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಬೋರ್ಡ್, ದಿಸ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದ ಬೋರ್ಡ್. ಅಥವಾ ದಿಸ್ ರೆಪ್ರೆಸೆಂಟ್ಸ್ ಫೀಲ್ಡ್ ಅವೇ ಫ್ರಮ್ ದಿ ಅಬ್ಸರ್ವರ್, ದಿಸ್ ರೆಪ್ರೆಸೆಂಟ್ಸ್ ಟುವರ್ಡ್ಸ್ ದಿ ಅಬ್ಸರ್ವರ್. ಟ್ರೈನ್ ಎಕ್ಸಾಂಪಲ್, ನಮ್ಮಿಂದ ದೂರ ಹೋಗೋದಾದರೆ ಕ್ರಾಸ್ ಮಾರ್ಕು, ನಮ್ಮ ಕಡೆಗೆ ಬರೋದಾದರೆ ಡಾಟ್ ಮಾರ್ಕ್. ಗೊತ್ತಾಯ್ತಲ್ವಾ? ಈಗ ಈ ಥರದ ಒಂದು ಫೀಲ್ಡ್ ಇದೆ, ಯೂನಿಫಾರ್ಮ್ ಫೀಲ್ಡ್ ಇದೆ. ಸೊ ಫೀಲ್ಡ್ ಈಸ್ ಟುವರ್ಡ್ಸ್ ದ ಬೋರ್ಡ್. ನಾನೀಗ ಹಿಂಗೆ ಒಂದು ಚಾರ್ಜನ್ನು ಎಸಿತೀನಿ, ಈ ಕಡೆಯಿಂದ ಚಾರ್ಜನ್ನು ಎಸಿತೀನಿ. ಮಕ್ಕಳೇ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಎಲೆಕ್ಟ್ರಾನ್ ಅಥವಾ ಚಾರ್ಜ್. ಎರಡು ಹೆಂಗಿದಾವೆ ಹೇಳಿ ಸರ್? ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಕರೆಕ್ಟ್, ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಸೊ ಇದು ಜಾಸ್ತಿ ಫೀಲ್ಡ್, ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವಾಗ ಏನಾಗುತ್ತೆ ಗೊತ್ತಾ? ವೆನ್ ಎ ಚಾರ್ಜ್ ಎಂಟರ್ಸ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಸ್ಟಾರ್ಟ್ಸ್, ಎಂಟರ್ ಆದಮೇಲೆ ಬೆಂಡ್ ಆಗಿ 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 ಈ ಥರ ತಿರುಗಲಿಕ್ಕೆ ಶುರುವಾಗುತ್ತೆ. ಅಂದರೆ ವೆನ್ ಎ ಚಾರ್ಜ್ ಎಂಟರ್ಸ್ ಯೂನಿಫಾರ್ಮ್ magnetic field at 90 degree angle, it starts moving in the circular path. Suppose if it enters other than 90 degree ಎಂಟರ್ ಆಯಿತು ಅಂದ್ಕೊಳ್ಳಿ, ಅವಾಗ ಸುತ್ತಕೊಂಡು ಮುಂದಕ್ಕೆ ಹೋಗುತ್ತೆ. ಇದನ್ನು ನಾವು ಹೆಲಿಕಲ್ ಪಾತ್ ಅಥವಾ ಸ್ಪೈರಲ್ ಪಾತ್ ಅಂತ ಕರಿತೀವಿ. ಇಫ್ ಥೀಟಾ ನಾಟ್ ಈಕ್ವಲ್ ಟು 90 degree, ಇಟ್ ಫಾಲೋ ಹೆಲಿಕಲ್ ಪಾತ್. ಇಫ್ ಥೀಟಾ ಈಕ್ವಲ್ಸ್ 90 degree, ಇಟ್ ಫಾಲೋ ಸರ್ಕ್ಯುಲರ್ ಪಾತ್, ಪ್ರೊವೈಡೆಡ್ ಫೀಲ್ಡ್ ಈಸ್ ಯೂನಿಫಾರ್ಮ್. ಸುಮ್ಮನೆ ಒಂದು ಜಾಗದಲ್ಲಿದ್ದರೆ ಹಿಂಗೆ ಬೆಂಡಾಗಿ ಹೋಗ್ಬಿಡುತ್ತೆ, ತುಂಬ ಜಾಗದಲ್ಲಿದ್ದರೆ ಬೆಂಡ್ ಆಗಿ 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 ಸರ್ಕಲ್ ಆಗಿಬಿಡುತ್ತೆ. ಐ ಹೋಪ್ ಯು ಗಾಟ್ ಇಟ್. ಸರಿ ಸರ್, ಸರ್ಕಲ್ ಆಯಿತು. ಹಾಗಾದರೆ ಸರ್ಕಲ್ಗೆ ಒಂದು ರೇಡಿಯಸ್ ಇರಬೇಕಲ್ವಾ? ಎಸ್, ಇಟ್ ಈಸ್ ದೇರ್, ಆ್ಯಂಡ್ ವಿ ಕ್ಯಾನ್ ಶೋ ದಟ್ ರೇಡಿಯಸ್ ಈಸ್ ಈಕ್ವಲ್ ಟು mv ಡಿವೈಡೆಡ್ ಬೈ bq. ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಉಪಯೋಗ ಆಗುವಂಥ ಇಕ್ವೇಷನ್. m ಅಂದರೆ ಮಾಸ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್, v ಅಂದರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, b ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್, q ಈಸ್ ಚಾರ್ಜ್ ಆನ್ ದಿ ಪಾರ್ಟಿಕಲ್. ಈಗ ಈ ಇಕ್ವೇಷನ್ನಿನ ಮೇಲೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ. ಈಗ ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ, ಇದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಪ್ಲೀಸ್ ವೆಯ್ಟ್ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ವಿತ್ ಮೀ. ಜೊತೆಗೆ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸ್ನೇಹಿತರಿಗೂ ಹೇಳಿ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್.